ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 33ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕಂಸನ ಮಹಾಧನುಸ್ಸನ್ನು ಕೃಷ್ಣನು ಲೀಲಾಲಾಲವಾಗಿ ಮುರಿದದ್ದನ್ನು ನೋಡಿದೆವು. ಇಂದು ಕಂಸನ ಕೊನೆಯ ತಂತ್ರವೊಂದು ಕೃಷ್ಣನ ಮುಂದೆ ಎದುರಾಗುತ್ತದೆ. ರಂಗಶಾಲೆಯ ದ್ವಾರದಲ್ಲಿ ಕುವಲಯ ಪೀಡ ಎಂಬ ಮದದಾನಿಯನ್ನು ನಿಲ್ಲಿಸಲಾಗಿತ್ತು. ಅದು ಕೇವಲ ಆನೆಯಲ್ಲ, ಸಾಕ್ಷಾತ್ ಕಾಲಯಮನಂತೆ ಕಾಣುತ್ತಿತ್ತು. 1000 ಆನೆಗಳ ಬಲವಿದ್ದ ಆ ಮೃಗವನ್ನು ಕೃಷ್ಣನು ಹೇಗೆ ಎದುರಿಸಿದ? ಬನ್ನಿ, ಈ ರೋಚಕ ಸಾಹಸವನ್ನು ನೋಡೋಣ. ಕೃಷ್ಣ ಮತ್ತು ಬಲರಾಮರು ರಂಗಶಾಲೆಯ ಪ್ರವೇಶದ್ವಾರಕ್ಕೆ ಬರುತ್ತಿದ್ದಂತೆ ಕಂಸನ ಆಜ್ಞೆಯಂತೆ ಮಾವುತನು ಆನೆಯನ್ನು ಅವರ ಮೇಲೆ ಹರಿಸುತ್ತಾನೆ. ಆನೆ ತನ್ನ ಸೊಂಡಿಲಿನಿಂದ ಕೃಷ್ಣನನ್ನು ಹಿಡಿಯಲು ಪ್ರಯತ್ನಿಸಿದಾಗ ಕೃಷ್ಣನು ಹಗುರವಾಗಿ ಅದರ ಕಾಲುಗಳ ನಡುವೆ ನುಗ್ಗಿ ತಪ್ಪಿಸಿಕೊಳ್ಳುತ್ತಾನೆ. ಕೃಷ್ಣನು ಆನೆಯ ಬಾಲವನ್ನು ಹಿಡಿದು ಎಳೆದಾಗ ಅದು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ದಿಕ್ಕೆಡುತ್ತದೆ. ಬಾಲಕನೊಬ್ಬ ಬೆಟ್ಟದಂತಹ ಆನೆಯೊಂದಿಗೆ ಆಟವಾಡುತ್ತಿರುವುದನ್ನು ಕಂಡು ಮಥುರೆಯ ಜನರು ಬೆರಗಾಗುತ್ತಾರೆ. ಕೋಪಗೊಂಡ ಆನೆಯು ಕೃಷ್ಣನನ್ನು ತನ್ನ ದಂತಗಳಿಂದ ಚುಚ್ಚಲು ಬಂದಾಗ ಕೃಷ್ಣನು ಅದರ ದಂತವನ್ನೇ ಹಿಡಿದು ಕಿತ್ತು ಹಾಕುತ್ತಾನೆ. ಅದೇ ದಂತದಿಂದ ಕುವಲಯ ಪೀಡ ಮತ್ತು ಅದರ ಮಾವುತನನ್ನು ಸಂಹರಿಸುತ್ತಾನೆ. ತನ್ನ ಹೆಗಲ ಮೇಲೆ ರಕ್ತ ಸಿಕ್ತವಾಗ ಆನೆಯ ದಂತವನ್ನು ಹೊತ್ತು ಕೃಷ್ಣನು ರಂಗಶಾಲೆಯನ್ನು ಪ್ರವೇಶಿಸಿದಾಗ ಅವನೊಬ್ಬ ಮಧುರ ಬಾಲಕನಂತೆ ಕಾಣದೆ ಸಾಕ್ಷಾತ್ ವೀರಯೋಧನಂತೆ ಕಂಗೊಳಿಸುತ್ತಾನೆ. ಈ ದೃಶ್ಯವನ್ನು ಕಂಡು ಕಂಸನ ಸಿಂಹಾಸನ ನಡುಗಲು ಆರಂಭವಾಗುತ್ತದೆ. ಕೃಷ್ಣನು ರಂಗಶಾಲೆಯ ಒಳಗೆ ಬಂದಾಗ ಅಲ್ಲಿದ್ದವರಿಗೆ ಅವನು ಬೇರೆ ಬೇರೆ ರೂಪದಲ್ಲಿ ಕಾಣುತ್ತಾನೆ. ಮಲ್ಲರಿಗೆ ಅವನು ವಜ್ರದಂತೆ ಕಠಿಣವಾಗಿ, ಜನಸಾಮಾನ್ಯರಿಗೆ ನಾಯಕನಾಗಿ, ಮಹಿಳೆಯರಿಗೆ ಮನ್ಮಥನಾಗಿ ಮತ್ತು ಕಂಸನಿಗೆ ಸಾಕ್ಷಾತ್ ಮೃತ್ಯುದೇವನಾಗಿ ಕಂಡನು. ಬೃಂದಾವನದ ರಾಧೆಗೆ ಮಾತ್ರ ಅವನು ತನ್ನ ಪ್ರೇಮಸ್ವರೂಪಿಯಾಗಿಯೇ ಕಾಣುತ್ತಿದ್ದನು. ಕೃಷ್ಣ, ಇಂದಿಗೆ ನಿನ್ನ ಸಾಹಸದ ಪರಾಕಾಷ್ಠೆ ತಲುಪಿದೆ. ಮಧುರೆಯ ಕತ್ತಲೆಗೆ ಅಂತ್ಯ ಹಾಕುವ ಸಮಯ ಬಂದಿದೆ ಎಂದು ರಾಧೆ ದೂರದಿಂದಲೇ ಹರಸುತ್ತಾಳೆ. ಸ್ನೇಹಿತರೆ, ಎಂತಹ ಬೃಹತ್ ಸಂಕಷ್ಟ ಬಂದರೂ ಧೈರ್ಯ ಮತ್ತು ಯುಕ್ತಿಯಿಂದ ಅದನ್ನು ಎದುರಿಸಬಹುದು ಎಂಬುದಕ್ಕೆ ಈ ಆನೆಯ ಸಂಹಾರವೇ ಸಾಕ್ಷಿ. ಈಗ ರಂಗದ ಮೇಲೆ ಮಹಾಮಲ್ಲರಾದ ಚಾಣೂರ ಮತ್ತು ಮುಷ್ಟಿಕರು ಕೃಷ್ಣ ಬಲರಾಮರನ್ನು ಸಿದ್ಧರಾಗಿ ಕಾಯುತ್ತಿದ್ದಾರೆ. ಆ ಭೀಕರ ಮಲ್ಲಯುದ್ಧ ಹೇಗಿರುತ್ತದೆ ಮತ್ತು ಕಂಸನ ಅಂತಿಮ ಕ್ಷಣಗಳು ಹೇಗೆ ಶುರುವಾಗುತ್ತವೆ, ಇದನ್ನು ನಾವು ನಾಳೆಯ 34ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.